Hi, hello, namaskara, welcome or welcome back to our YouTube channel. ಸೊ ಈಗ ಜಸ್ಟ್ ಸ್ನಾನ ಆಗಿದೆ, ಹಾಗೆ ಮದುಮಗಳು ಸಹ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾಳೆ. ಅವಳನ್ನ ಈಗ ಟೆಂಪಲ್ಗೆ ಕರ್ಕೊಂಡು ಹೋಗಬೇಕು ಕಂಕಣ ಕಟ್ಸೋದಕ್ಕೆ. ಸೊ ಹೋಗಿ ಬರುವ. ನಾನು ನಮ್ಮನೆಯವರು ವಂಶಿ ಬೈಲು ಆ್ಯಂಡ್ ಅವಳು ಇಷ್ಟು ಜನ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾಳೆ ದೇವ್ರ ಕಾರ್ಯ. ಇವತ್ತೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀವಿ. ಸೊ ಏನೇನು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ವಿ ಅದೆಲ್ಲ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಸೊ ಐ ಆಮ್ ಎಕ್ಸೈಟೆಡ್. ಇನ್ನು ನಾಳೆ ಹತ್ರ ಬಂದೇ ಬಿಡ್ತಲ್ವಾ. ಸೊ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದು ಕಂಕಣ ಕಟ್ಟಿಸ್ಕೊಂಡು ಬಂದು ನೆಕ್ಸ್ಟು ಮೆಹಂದಿಗಳನ್ನ ಹಾಕೋಬೇಕು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಕರೆಕ್ಟ್ ನೋಡ್ತಾ ಇದ್ದೀರಲ್ವಾ, ಎಲ್ರೂ ಸಖತ್ ಬ್ಯುಸಿ ಆಗಿದ್ದಾರೆ. ನಾಳೆ ಇನ್ನೇನು ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಾ ಇದ್ದೀವಿ. ಒಬ್ಬೊಬ್ಬರು ಒಂದೊಂದು ಕೆಲಸನ ಮುಗಿಸ್ಕೋತಾ ಇದ್ದೀವಿ. ಆ್ಯಂಡ್ ನಾಳೆಗೆ ಸ್ವೀಟ್ ಕರ್ಗಿಡು ಎಲ್ಲ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಮದುವೆ ಮನೆಗೆ ಮಡ್ಲಕ್ಕಿನ ಒಂದು ಕಡೆ ರೆಡಿ ಮಾಡಿಡ್ತಾ ಇದ್ದಾರೆ. ಏಕೆಂದರೆ ಸಡನ್ನಾಗಿ ಸಿಕ್ಬಿಡ್ಲಿ ಆವಾಗ ಹುಡ್ಕೋದೆಲ್ಲ ಬೇಡ ಅಂತ ಈ ಥರ ಕವರಿಗೆ ಹಾಕಿ ರೆಡಿ ಮಾಡಿ ಇಟ್ಕೋತಾ ಇದ್ವಿ. ಸೊ ಈಗ ಸಂಜೆ ಆಗಿದೆ, ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಮದುಮಗಳಿಗೆ ಕಂಕಣ ಕಟ್ಸೋಣ ಅಂತ. ಸೊ ದೇವ್ರ ಸನ್ನಿಧಾನದಲ್ಲಿ ಕಟ್ಟಿಸಿದ್ರೆ ಒಳ್ಳೇದಲ್ವಾ, ಹಾಗಾಗಿ ದೇವಸ್ಥಾನದಲ್ಲೇ ಕಟ್ಟಿಸ್ಕೊಂಡು ಬರೋಣ ಅಂತ ನಾನು, ಅಪ್ಪು, ವಂಶಿ ಹಾಗೆ ನಮ್ಮ ಹಸ್ಬೆಂಡು ರಚ್ಚು ಹೊರಟಿದ್ದೀವಿ. ಸೊ ಈಗ ಹೋಗಿ ಅವಳಿಗೆ ಕಂಕಣನ ಕಟ್ಟಿಸ್ಕೊಂಡು ಬರ್ತೀವಿ. ಹನ್ನೊಂದು ಹೌದಾ, ನೋಡಿದ್ವಿ ನಾವು. ಇವನೇನಪ್ಪ ಇವನು. ಸೊ ನಾಳೆ ಚಪ್ರ ಶಾಸ್ತ್ರಕ್ಕೆ ತೆಂಗಿನ ಗರಿಗಳೆಲ್ಲ ರೆಡಿ ಆಗ್ತಾ ಇದೆ. ಹಾಗೆ ಮದುಮಗಳು ದೇವಸ್ಥಾನಕ್ಕೆ ರೆಡಿ ಆಗಿದ್ದಾರೆ. ಬನ್ನಿ ತೋರಿಸ್ತೀನಿ. ಮದುಮಗಳು ಚಿಕ್ಕ ಕಂಗನ ಕಟ್ಸಕ್ಕೆ ಹೋಗ್ತವನಾಗ್ಲೇ. ಏನು ಫ್ರೀ? ಆನೆ ಮಗ್ನ ಚಿಕ್ಕಿ 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 ಕಂಕಣ ಕಟ್ಸಕ್ಕೆ ಹೋಗ್ತಾ ಇದ್ದಾರೆ. ಕಂಕಣ ಕಟ್ಸಕ್ಕೆ ಎಲ್ಲೋದ ಅಣ್ಣ? ಎಲ್ಲೋದ ವಂಶಿ? ಇಲ್ಲಿ ಬಂದ. ಗಾಡಿ ನಿಲ್ಸಕ್ ನಾ ಇಲ್ಲೇ ಕಡೆ ಇಲ್ಲ. ಇಲ್ಲಿ
ಎತ್ಕೋ ಅಡ್ಡ ತೆಗಿ ಅಪ್ಪು ಅಪ್ಪು ಅಡ್ಡ ತೆಗಿ ಯಾ ನೋಡೆ ಎಷ್ಟು ಮಾತಾಡಿ ಮಾತಾಡ್ಸು ವಂಶಿ ಮಾತಾಡ್ಸಿ ವಂಶಿ ಓಯ್ ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಬಂದಾಯಿತು. ಈಗ ಮೆಹಂದಿನ ಹಾಕಿಸ್ಕೋಬೇಕು. ಮದುಮಗಳಿಗೆ ಮೆಹಂದಿ ಶಾಸ್ತ್ರ ನಡೀತಾ ಇದೆ. ಸೊ ಹಾಗೆ ನಾನು ಹಾಕಿಸ್ಕೊಂಡ್ಬಿಡ್ತೀನಿ ಸಿಂಪಲ್ಲಾಗಿ, ಏಕೆಂದರೆ ಮಕ್ಕಳನ್ನೆಲ್ಲ ಮ್ಯಾನೇಜ್ ಮಾಡಬೇಕಲ್ಲ. ಹಾಗಾಗಿ ನಾನು ಸಿಂಪಲ್ಲಾಗಿ ಹಾಕಿಸ್ಕೊಳ್ಳೋಣ ಅಂತ. ಅಪ್ಪು ಅಮ್ಮ ಹೇಳು ಏನ್ ಮಾಡ್ತಿದ್ಯಾ? ಇವಾಗ ನಾನು ಏನದು ಏನದು ಮೆಹಂದಿ ಚೆನ್ನಾಗಿತ್ತಾ? ಏನಕ್ಕೆ ತೋರಿಸಿ ಮೆಹಂದಿ ತೋರಿಸಿ ನೀಟಾಗಿ 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 ಸಕ್ ಅಲ್ಲ ಅಲ್ಲ ಅಲ್ಲೇ ಕುತ್ಕೋ ಯಾರು ಹಾಕಿದ್ದು? ಅವ್ರ ಹೆಸರೇನು? ಇವಾಗ ಹೇಳಿಲ್ಲ ಅಂದ್ರೆ ಹಿಂಗ್ ನೀಟಾಗಿ ಇಟ್ಕ ಹೋಗ್ತೈತೆ. ಅವ್ರ ಪ್ರೊಫೈಲ್ ಹೆಸರು ಹೇಳು. ನಾನು ಹೇಳಲ್ಲ. ಎಸ್ ಎಸ್ ಮಾಗಿ ಎಸ್ ಮಾಗಿನಾ? ಸೊ ನಮಗೆ ಮೆಹಂದಿ ಆಗ್ತಾ ಇರೋದು ಎಸ್ ಮೆಹಂದಿ ಅಂತ ಅವ್ರದ್ದು ಇನ್ಸ್ಟಾ ಪ್ರೊಫೈಲ್ ಇದೆ, ಹೋಗಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಯಾರಾದರೂ ದುರ್ಗದವರು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಗೆ ಏನಾದರೂ ಮೆಹಂದಿ ಬೇಕು ಅಂತ ಅಂದರೆ ಅವರ ಪ್ರೊಫೈಲ್ಗೆ ಹೋಗಿ DM ಮಾಡ್ಬೋದು, ಅವರು ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಸೊ ನಾವು ಒಂದು ಕಡೆ ಮೆಹಂದಿ ಹಾಕ್ಸ್ಕೊತಾ ಇದ್ದೆ, ಇನ್ನೂ ಒಂದು ಕಡೆ ನಮ್ಮಮ್ಮಂದರು ನಾಳೆಗೆ ಪೂಜೆಗೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ಎತ್ತಿಟ್ಕೋತಾ ಇದ್ದಾರೆ. ಬೆಳಗ್ಗೆ ಒಂದೇ ಸರಿ ಆಗೋದಿಲ್ವಲ್ಲ, ಹಾಗಾಗಿ ಇಂದಿನ ರಾತ್ರಿ ಎಲ್ಲ ಏನೇನು ಬೇಕು ಒಂದು ಕಡೆ ಎತ್ತಿಟ್ಕೋತಾ ಇದ್ದಾರೆ. ಹಾಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಇವತ್ತಿನ ದಿನನ ಕಳೀತಾ ಇದ್ದೀವಿ. ಸೊ ಮದುವೆ ಅಂದ ತಕ್ಷಣ ಹಾಗೆ ಅಲ್ವಾ, ಮನೆ ತುಂಬ ಜನ ಎಲ್ಲ ಸೇರೋದು, ಹಾಗೆಯೇ ಆ ಖುಷಿ ವಾತಾವರಣನೇ ಬೇರೆ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ. ಆ್ಯಂಡ್ ನನ್ನ ತಂಗಿ ಮದುವೆ ಇನ್ನೇನು ಹತ್ರದಲ್ಲಿ ಬಂದೇ ಬಿಟ್ಟಿದೆ. ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಇನ್ನೇನು, ನನ್ನ ತಂಗಿ ಬೇರೆ ಮನೆಗೆ ಹೋಗಿಬಿಡ್ತಾಳಲ್ಲ ಅನ್ನೋ ಒಂದು ದುಃಖ. ಸೊ ಎಲ್ಲೇ ಇರಲಿ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋದು ಅಷ್ಟೇ ನಮ್ಮ ಕೆಲಸ. ಆ್ಯಂಡ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ಅವರಿಗೆಲ್ಲ ಲವ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬೈ ಬಾಯ್.